ಹರೇ ಶ್ರೀನಿವಾಸ. ಈ ಚಾನಲ್ ಹೆಸರು ಅನಿಸಿಕೆ ಅಂತ ಹೇಳಿ. ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತಂದಿಡ್ತೀನಿ. ಇವತ್ತು ನಾನು ಗುರುವಾರ ಆದ್ದರಿಂದ ರಾಯರ ಬಗ್ಗೆ ಹೇಳಬೇಕು ಅನ್ಕೋತಾ ಇದ್ದೀನಿ. ರಾಯರ ಭಕ್ತರು ತುಂಬ ಜನ ಇದ್ದಾರೆ. ಆದರೆ ರಾಯರು ಹೇಗೆ ಕರುಣೆ ತೋರಿಸ್ತಾರೆ, ರಾಯರು ಹೇಗೆ ಅನುಗ್ರಹ ಮಾಡ್ತಾರೆ ಅಂಥೇಳಿ ಇವತ್ತು ನಾನು ತಿಳಿಸ್ಬೇಕು ಅನ್ಕೋತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೆ ನನಗೆ ತಿಳಿದಿರೋದು ನನ್ನ ಫ್ರೆಂಡ್ಗೆ ಆದ ಅನುಭವನ ನಿಮಗೆ ಹೇಳಬೇಕು ಅನ್ಕೋತಾ ಇದ್ದೀನಿ ಇವತ್ತು. ಏನು ಅಂತ ಕೇಳಿ, ಇವತ್ತು ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇನು ಅಂತಂದರೆ, ನನ್ನ ಫ್ರೆಂಡ್ಗೆ ಕನಸಲ್ಲಿ 2-3 ದಿವಸದಿಂದ ಬರ್ತಾಯಿದ್ರಂತೆ ರಾಯರು. ಬಾಮ್ಮ ನೀನು ಮಂತ್ರಾಲಯಕ್ಕೆ ಬಾ ಅಂಥೇಳಿ ಪದೇ ಪದೇ ಕನಸಲ್ಲಿ ಬಂದು ಹೇಳ್ತಾ ಇದ್ರಂತೆ. ಅವ್ರಿಗೆ ರಾಯರಿಗೆ ಅವಳ ಮೇಲಿರೋ ಕರುಣೆ ಅನ್ಕೋತಾ ಇದ್ದೀನಿ ಅಷ್ಟೇ ನಾನು. ಇದನ್ನು ಸರಿ ಅಂತ ಹೇಳಿ ದುಡ್ಡು ಅರೇಂಜ್ ಮಾಡಿ, ಫಸ್ಟು ಹೇಗೆ ಹೋಗೋದು ಅನ್ನೋದೇ ಅರ್ಥ ಆಗಿರಲಿಲ್ವಂತೆ. ಏನು ಮಾಡೋದು ಅಂಥೇಳಿ ತುಂಬ ಯೋಚನೆ ಮಾಡ್ತಿದ್ಲಂತೆ. ಕಡೆಗೆ ಲಾಸ್ಟ್ ಮಿನಿಟಲ್ಲಿ ಇಲ್ಲ ಹೋಗಲೇಬೇಕು ಅಂಥೇಳಿ ಡಿಸೈಡ್ ಮಾಡಿ, ಯಾರು ಕೇಳಿದ್ರು ಬರ್ತೀಯಾ ಅಂಥೇಳಿ ಯಾರು ಕೇಳಿದ್ರಲ್ಲ ಅವ್ರಿಗೆ ಫೋನ್ ಮಾಡಿ, ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ದುಡ್ಡು ಅರೇಂಜ್ ಮಾಡಿಕೊಂಡು ಕಡೆಗೆ ಹೋಗಿ ಬಂದಳು ಕೂಡ ಬೆಂಗಳೂರಿಗೆ. ಎಷ್ಟು ಅನುಗ್ರಹ ನೋಡ್ರಿ ರಾಯರಿಗೆ. ಅವರೇ ಕನಸಲ್ಲಿ ಬಂದು ಕರೆದಿದ್ದಾರಂತೆ ಅವಳನ್ನು, ಬಾ ನೀನು ಅಂಥೇಳಿ. ಅದಕ್ಕೆ ತುಂಬ ಜನ ರಾಯರನ್ನು ಪೂಜ್ಯ ಭಾವನೆಯಲ್ಲಿ ನೋಡ್ತಾರೆ, ಗುರುಗಳು ಅಂತಾರೆ ಕೆಲವರು, ಇನ್ನು ಕೆಲವರು ತಂದೆ ತಾಯಿ ಅಂತ ಕೂಡ ಕರೀತಾರೆ ರಾಯರನ್ನು. ಹೀಗೆ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾರೆ ರಾಯರು ಅಂದರೆ ಏನು ಹೇಳಬೇಕು. ಇನ್ನೊಂದು ಈ ವಿಡಿಯೋ ಮೂಲಕ ನಾನು ಹೇಳಬೇಕು ಅಂದ್ಕೊಂಡಿರೋ ವಿಷಯ ಏನು ಅಂತಂದರೆ, ಅವ್ರು ಯಾರೋ ಒಬ್ಬರು ವಿಡಿಯೋನಲ್ಲಿ ಹೇಳಿದರು, ಏನು ಅಂತಂದರೆ ಮಂತ್ರಾಕ್ಷತೆ ಕಾಳಿಂದ ನಾವು ಅವರು ಅಂದರೆ ನಾವೇನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅದು ನೀವು ಮಾಡಬಹುದಾ ಇಲ್ವಾ, ಹೌದು ಇಲ್ಲ ಅನ್ನೋದು ಮಂತ್ರಾಕ್ಷತೆ ಕಾಳಿಂದ ಹೇಳ್ತಾರೆ ರಾಯರು ಅಂಥೇಳಿ ಅವ್ರು ಹೇಳಿದರು. ತುಂಬ ಸಂತೋಷ ಆಯಿತು. ಅದು ಎಷ್ಟು ಖುಷಿ ಆಯಿತು ಅಂದರೆ, ಹೌದು ಆ ಥರ ಕೂಡ ನೋಡಬಹುದಲ್ವಾ ಅಂಥೇಳಿ ನನಗೆ ಅದು ನೋಡಿ ಗೊತ್ತಾಯಿತು. ಆದರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಮಂತ್ರಾಕ್ಷತೆ ಕಾಳು ಅಷ್ಟೊಂದಿರಲ್ಲ ಕೆಲವ್ರ ಮನೆಯಲ್ಲಿ. ಯಾಕೆ ಅಂತಂದರೆ ಅವರು ತುಂಬ ತೋರಿಸಿದ್ರು ತಟ್ಟೆನಲ್ಲಿ, ಅದರಲ್ಲಿ ರಾಯರನ್ನು ಕೂಡಿಸಿ ಥರ ತೆಗಿಬೇಕು ನಾವು ಪ್ರಾರ್ಥನೆ ಮಾಡಿ, ಆಮೇಲೆ ಮಂತ್ರಾಕ್ಷತೆ ಕಾಳು 2 ಬೆಟ್ಟಲ್ಲಿ ತೆಗಿಬೇಕು ಅಂಥೇಳಿ ತೋರಿಸಿದ್ರು. ಸರಿ, ಆದರೆ ಮಂತ್ರಾಕ್ಷತೆ ಕಾಳೇ ಇಲ್ಲದೆ ಇರೋವ್ರ ಮೇಲೆ, ಅಥವಾ ಚೂರೇ ಚೂರಿದೆ ಮಂತ್ರಾಕ್ಷತೆ ಕಾಳು ರಾಯರದು ಅಂತಂದಾಗ ಏನು ಮಾಡಬೇಕು ಅನ್ನೋದನ್ನು ನಾನಿವತ್ತು ಹೇಳ್ತೀನಿ. ಅದೇನು ಅಂತಂದರೆ, ನೀವು ರಾಯರನ್ನು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿಬಿಟ್ಟು ಮುಂಚೆನೇ ಚೀಟಿಲಿ ಬರೆದಿರಿ, ನಿಮ್ಗೇನು ಬೇಕು ಬೇಡ ಅನ್ನೋದು 1, 2 ಅಥವಾ 3, 4 ಬರೆದುಬಿಟ್ಟು ಅಂದರೆ ರಾಯರ ಮುಂದೆ ಆ ಚೀಟಿನ ಹಾಕಬೇಕು. ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಕ್ಕಳಿದ್ದರೆ ಅವ್ರ ಕೈಲಿ ತೆಗೆಸ್ರಿ, ಇಲ್ಲ ಅಂದರೆ ನೀವೇ ಕಣ್ಣು ಮುಚ್ಕೊಂಡು ಆ ಚೀಟಿ ತೆಗೀರಿ. ತೆಗೆದುಬಿಟ್ಟು ನೋಡಿದ್ಮೇಲೆ ಅದು ಕೂಡ ತೆಗಿಬೇಕಾದ್ರೂ ಕೂಡ ರಾಯರನ್ನು ನೆನೆಸ್ತಾನೆ ತೆಗೀರಿ. ಹಾಕಬೇಕಾದ್ರೂ ರಾಯರನ್ನು ನೆನೆಸ್ಬಿಟ್ಟು ಹಾಕ್ರಿ, ತೆಗಿಬೇಕಾದ್ರೂ ರಾಯರನ್ನು ನೆನೆಸ್ಬಿಟ್ಟೇ ತೆಗೀರಿ ಆ ಚೀಟಿನ. ಆಗ ನಿಮಗೆ ರಾಯರು ಅದರಲ್ಲಿ ಉತ್ತರ ಕೊಟ್ಟಿರ್ತಾರೆ. ನೀವು ಅದನ್ನು ಮಾಡಬೇಕಾ ಮಾಡಬಾರ್ದಾ ನಿಮಗೆ ಗೊತ್ತಾಗತ್ತೆ. ಇಷ್ಟು ಹೇಳಬೇಕು ಅಂದ್ಕೊಂಡೆ. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ರಾಯರ ಮೃತ್ತಿಕೆಗೆ ಇರೋವಂಥ ಮಹಿಮೆ ಕೂಡ ನಾನು ಮುಂದಿನ ವಿಡಿಯೋನಲ್ಲಿ ತಿಳಿಸ್ತೀನಿ. ಕೃಷ್ಣಾರ್ಪಣಮಸ್ತು.